ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುನರ್ವಸು ಪ್ರೇಮ. ತುಂಬಾ ದಿನ ಆಗಿತ್ತಲ್ವಾ ಪುಸ್ತಕಗಳ ಬಗ್ಗೆ ಮಾತಾಡಿ. ಸೊ ಇವತ್ತು ನಾನು ಯಾವ ಪುಸ್ತಕದ ಬಗ್ಗೆ ಮಾತಾಡಕ್ ಬಂದಿದ್ದೀನಂದ್ರೆ, ಒನ್ ಆಫ್ ಮೈ ಫೇವರೆಟ್ ಬುಕ್ ಅಂತಾನೆ ಹೇಳ್ಬೋದು. ನನಗೆ ಇದನ್ನ ಓದಿ ಮುಗಿಸಿದ್ಮೇಲೆ ಮತ್ತೆ ಓದಬೇಕು ಅನ್ಸಿದಂತಹ ಪುಸ್ತಕ. ಸೊ ಅದೇ ಎಸ್ ಎಲ್ ಭೈರಪ್ಪನವರ ವಂಶವೃಕ್ಷ ಪುಸ್ತಕ. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಪಾತ್ರನೂ ಸಹ ನಮ್ಮನ್ನ ಕೊನೆ ತನಕ ಹಿಡಿದಿಟ್ಕೊಳುತ್ತವೆ ಅಂತ ಹೇಳ್ಬೋದು. ಸೊ ನೀವು ಸ್ಟಾರ್ಟಿಂಗ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಓದ್ತಿರೋ ಎಂಡ್ ಪೇಜ್ ತನಕ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇದರಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಬಂದು ಶ್ರೀನಿವಾಸ ಶ್ರೋತ್ರಿ ಅವರು, ಕಾತ್ಯಾಯಿನಿ, ಮತ್ತೆ ಸದಾಶಿವರಾಯರು, ರಾಜಾರಾಯರು, ಚೀನಿ, ನಾಗಲಕ್ಷ್ಮಿ, ಕರುಣಾರತ್ನೆ, ಭಾಗೀರಥಮ್ಮ, ಲಕ್ಷ್ಮಿ. ಸೊ ಎಲ್ಲ ಎಲ್ಲ ಕ್ಯಾರೆಕ್ಟರು ಮೇನ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಕ್ಯಾರೆಕ್ಟರ್ ಬಗ್ಗೆ ಮಾತ್ರ. ಸೊ ಈ ಕ್ಯಾರೆಕ್ಟರ್‌ಗಳಲ್ಲಿ ಒಂದು ಏನು ಶ್ರೀನಿವಾಸ ಶ್ರೋತ್ರಿ ಅವರು ಏನಿದ್ದಾರೆ, ಸೊ ಅವ್ರ ಮಗ ನಂಜುಂಡ ಶ್ರೋತ್ರಿ ಅವರು ಕಪಿಲಾ ನದಿಗೆ ಸಿಕ್ಕಿ ತೀರಿ ಹೋಗ್ತಾರೆ. ಸೊ ಅವರ ಸೊಸೆಯಾದಂತಹ ಶ್ರೀನಿವಾಸ ಶ್ರೋತ್ರಿ ಅವರ ಸೊಸೆಯಾದಂತಹ ಕಾತ್ಯಾಯಿನಿ ಏನಿದ್ದಾರೆ, ಸೊ ಕಾತ್ಯಾಯಿನ ಅವರು ಸೊಸೆ ಥರ ನೋಡ್ಕೊಂಡಿರಲ್ಲ, ಮಗಳ ಥರ ನೋಡ್ಕೊಂಡಿರ್ತಾರೆ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಮತ್ತೆ ಮನೆ ಏನು ಜವಾಬ್ದಾರಿಗಳಿದೆ ಅದನ್ನೆಲ್ಲ ವಹಿಸಿರ್ತಾರೆ. ಸೊ ಕಾತ್ಯಾಯಿನಿಗೆ ಗಂಡ ತೀರೋದ ನಂತರ ಸೊ ಆತ ಏನು ಇನ್‌ಕಂಪ್ಲೀಟ್ ಮಾಡಿದ್ದ ಬಿ.ಎ ಅದನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಆಸೆ ಶುರುವಾಗುತ್ತೆ. ಆಸೆನ ಶ್ರೀನಿವಾಸ್ ಶ್ರೋತ್ರಿ ಅವರ ಹತ್ರ ಇಟ್ಟಾಗ ಸೊ ಅವ್ರು ಒಪ್ಕೊಂತಾರೆ, ಸಪೋರ್ಟ್ ಮಾಡ್ತಾರೆ. ಆದ್ರೆ ಅತ್ತೆ ಒಪ್ಕೊಳ್ಳಲ್ಲ, ವಿರೋಧ ಮಾಡ್ತಾರೆ. ಆದ್ರೆ ಒಂದು ಶ್ರೀನಿವಾಸ ಶ್ರೋತ್ರಿ ಅವರ ಸಪೋರ್ಟಿಂದ ಅವಳು ಕಾಲೇಜ್‌ಗೆ ಹೋಗ್ತಾಳೆ. ಆ ಕಾಲೇಜ್‌ಗೆ ಹೋದ್ಮೇಲೆ ಅಲ್ಲಿ ನಾಟಕ ಹೇಳ್ಕೊಡುವಂಥ ಒಂದು ರಾಜರಾಯರು ಏನಿರ್ತಾರೆ, ಸೊ ಅವ್ರ ಮೇಲೆ ಪ್ರೀತಿ ಆಗತ್ತೆ. ಸೊ ಅವರಿಬ್ಬರ ಮಧ್ಯೆ ಒಂದು ಪ್ರೀತಿ ಅನ್ನೋದು ಶುರುವಾದಾಗ, ಸೊ ಅವಳಿಗೆ ಒಂದು ಗೊಂದಲ ಶುರು ಆಗತ್ತೆ. ಸೊ ಅಷ್ಟು ಪ್ರೀತಿ ತೋರಿಸೋ ಅತ್ತೆ, ಮಾವ ಮತ್ತೆ ಏನು ತನ್ನ ಮಗು ಚೀನಿ, ಸೊ ಇವ್ರನ್ನ ಬಿಟ್ಟು ಹೋಗೋಕ್ಕೆ ಅವಳಿಗೆ ಮನ್ಸಿರಲ್ಲ. ಈ ಕಡೆ ಒಂದು ರಾಜರಾಯರು ತೋರಿಸುವಂಥ ಪ್ರೀತಿ, ಮತ್ತೆ ಅವಳಿಗೆ ಇನ್ನು 27 ವರ್ಷ ಆಗಿರುತ್ತೆ. ಸೊ ಒಂದು ಯೌವನ, ಸೊ ಆವಾಗ ಪ್ರೀತಿ, ಪ್ರೇಮ ಒಂದು ಅದನ್ನೆಲ್ಲ ಬಯಸ್ತಾ ಇರುತ್ತೆ. ಸೊ ಈ ಒಂದು ಗೊಂದಲದ ನಡುವೆ ಅವಳು ನಿರ್ಧಾರ ತಗೊಳ್ತಾಳೆ. ತನ್ನ ಮಾವನಿಗೆ ಈ ವಿಷಯ ತಿಳಿಸ್ಬೇಕು ಅಂತ ಒಂದು ಕಾಗದದ ಮೂಲಕ ಬರೀತಾಳೆ. ಸೊ ಪ್ರೀತಿ ವಿಷಯನ. ಸೊ ಅವಾಗ ಶ್ರೋತ್ರಿ ಅವರು ಮಾತಾಡುವಂತಹ ರೀತಿಯಾಗಿರ್ಬೋದು, ತಗೊಳ್ಳುವಂತಹ ನಿರ್ಧಾರ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಂದ್ರೆ, ಸೊ ಇಲ್ಲಿ ಓದ್ತೀನಿ. ಸೊ ಅಲ್ಲಿ ಏನು ಕಾತ್ಯಾಯಿನಿ ಅವ್ರ ಮಾವನ ಅಪ್ಪಣೆ ಕೇಳ್ತಾಳೆ. ಅವಾಗ ಅವ್ರು ಹೇಳ್ತಾರೆ ಶ್ರೋತ್ರಿ ಅವರು, "ನನ್ನ ಅಪ್ಪಣೆ ಪಡೆಯುವ ಪ್ರಶ್ನೆ ಇಲ್ಲಿ ಬರೋಲ್ಲ. ನಿನಗೆ ತಿಳಿದ ಹಾಗೆ ಮಾಡುವ ಸ್ವತಂತ್ರ ನಿನಗಿದೆ" ಅಂತ ಹೇಳ್ತಾರೆ. ಸೊ ನನ್ನ ಅಪ್ಪಣೆ ತಗೊಳ್ಳೋ ಅವಶ್ಯಕತೆ ನಿನಗಿಲ್ಲ. ಸೊ ನಿನಗೆ ಆ ಸ್ವತಂತ್ರ ಇದೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಎಲ್ಲಿಯವರೆಗೆ ನೀನು ಈ ಸಂಸಾರದಲ್ಲಿ ಒಬ್ಬಳು ಅಂತ ನಿನ್ನ ಮನಸ್ಸಿನಲ್ಲಿ ಇರುತ್ತೋ, ಅಲ್ಲಿಯವರೆಗೆ ನಿನ್ನ ಕೆಲಸ ಕಾರ್ಯಗಳ ಮೇಲೆ ನನ್ನ ಅಧಿಕಾರ ಇರೋದು ಸಹಜ. ನಿನ್ನ ಮಾರ್ಗ ಬೇರೆಯಾಗುವ ಯೋಚನೆ ಯಾವಾಗ ನಿನ್ನ ಸಂಕಲ್ಪದಲ್ಲಿ ಬರುತ್ತೋ, ಆ ದಿನದಿಂದಲೇ ನಿನ್ನ ಮೇಲಿನ ನನ್ನ ಯಜಮಾನಿಕೆ ತನಗೆ ತಾನೇ ಅಳಿದು ಹೋಗುತ್ತೆ ಅಲ್ಲವೇ? ಅಂದ್ರೆ ಅವ್ರು ಹೇಳ್ತಾರೆ, "ನಿನ್ಗೆ ಯಾವಾಗ ಇದು ನನ್ನ ಸಂಸಾರ, ಇದು ನನ್ನ ಮನೆ ಅಂತ ಅನ್ಸಿರುತ್ತೋ, ಅಲ್ಲಿ ತನಕ ನನ್ಗೆ ನಿನ್ ಮೇಲೆ ಅಧಿಕಾರ ಇರುತ್ತೆ. ಯಾವಾಗ ನೀನು ಬೇರೆ ಮಾರ್ಗದ ಕಡೆ ಹೋದಾಗ, ಸೊ ನಿನ್ ಮೇಲೆ ನನ್ಗೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ. ಸೊ ನಿನ್ ನಿರ್ಧಾರ ನಿನ್ಗೆ ಬಿಟ್ಟಿದ್ದು" ಅಂತ ಹೇಳ್ತಾರೆ. ಸೊ ಅದು ಹೇಳಾದ್ಮೇಲೆ ಸ್ಟೋರಿ ಏನಾಗತ್ತೆ ಅನ್ನೋದನ್ನ ನೀವು ಪುಸ್ತಕನ ಕಂಪ್ಲೀಟ್ ಆಗಿ ಓದ್ಬೇಕಾಗತ್ತೆ. ಸೊ ಯಾರೇ ಆಗ್ಲಿ ಸಿಚುಯೇಷನ್ ಅಲ್ಲಿ ಇದ್ದಿದ್ರೆ, ಸೊ ಕಾತ್ಯಾಯಿನಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರು, ಏನ್ ಈ ತರ ಗಂಡ ಸತ್ಮೇಲೆ ಈ ತರ ಎಲ್ಲ ಮಾಡ್ತಿದ್ಯಾ ಅಂತ ಹೇಳೋರು. ಆದ್ರೆ ಶ್ರೋತ್ರಿ ಅವರು ಆ ತರ ಹೇಳಿಲ್ಲ. ಸೊ ಮೆಚೂರ್ಡ್ ಆಗಿ ಅವಳಿಗೆ ಅರ್ಥ ಆಗೋ ರೀತಿ ಹೇಳಿದ್ರು, "ನಿನ್ ಮೇಲೆ ಯಾವ ರೈಟ್ಸ್ ಇಲ್ಲ. ನೀನ್ ಇಲ್ಲಿರೋ ತನಕ ಅಷ್ಟೇ ನಿನ್ ಮೇಲೆ ನನಗೆ ರೈಟ್ಸ್ ಇರುತ್ತೆ. ಸೊ ನೀನ್ ಬೇರೆ ಮಾರ್ಗವಾಗಿ ಹೋದ್ರೆ ಅದು ನಿನ್ಗೆ ಬಿಟ್ಟಿದ್ದು ನಿರ್ಧಾರಗಳು. ನಿನ್ಗೇನ್ ಬೇಕೋ ಆ ನಿರ್ಧಾರನ ನೀನ್ ಸ್ವತಂತ್ರವಾಗಿ ತಗೋ" ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಹಾಕಲ್ಲ. ನೀನ್ ಈ ಮನೆಗೆ ಸೇರಿದವಳು, ನೀನ್ ಹೀಗೆ ಇರ್ಬೇಕು, ಹಾಗೆ ಇರ್ಬೇಕು ಅಂತ. ಬಹುಶಃ ಆ ಥರ ಒಂದು ಮೆಚೂರ್ಡ್ ಆಗಿ ಮಾತಾಡೋ ಮನುಷ್ಯರು ಪ್ರತಿಯೊಬ್ಬರ ಮನೇಲೂ ಇರ್ಬೇಕು ಅಂತ ಅನ್ಸುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಏನು ವಂಶವೃಕ್ಷ ಈ ಪುಸ್ತಕದಲ್ಲಿ ಶ್ರೀನಿವಾಸ ಶ್ರೋತ್ರಿ ಅವರು ತಮ್ಮ ವಂಶದ ಒಂದು ಆಚಾರ ವಿಚಾರಗಳನ್ನ ನಡ್ಸ್ಕೊಂತಾ ಬರ್ತಾ ಇರ್ತಾರೆ. ಬಟ್ ಕೊನೆಗೆ ಟ್ವಿಸ್ಟ್ ಏನಂತ ಅಂದ್ರೆ, ಶ್ರೀನಿವಾಸ ಶ್ರೋತ್ರಿ ಅವರು ಆ ವಂಶಕ್ಕೆ ಸೇರಿರಲ್ಲ. ಸೊ ಅದು ನನಗೆ ತುಂಬಾ ಬೇಜಾರಾಗತ್ತೆ. ಸೊ ಆಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಮೂಲ ವಂಶಸ್ಥರು ಯಾರಿದ್ದಾರೆ, ಸೊ ಅವರಿಗೆ ಆಸ್ತಿನೆಲ್ಲ ಅವರ ವಂಶದಲ್ಲಿರೋ ವಂಶಕ್ಕೆ ಸೇರಿದಂತಹ ಆಸ್ತಿ ಏನಿದೋ ಅದನ್ನೆಲ್ಲ ಅವರು ಮೂಲ ವಂಶಸ್ಥರಿಗೆ ಕೊಡಬೇಕು ಅಂತ ಹುಡುಕಾಡ್ತಿರ್ತಾರೆ. ಸೊ ಅದು ಕೊನೆಗೆ ಸಿಗುತ್ತೆ, ಬಟ್ ಅದು ಯಾರು ಅಂತ ನೀವು ಪುಸ್ತಕ ಓದಿದ್ರೆ ಗೊತ್ತಾಗತ್ತೆ. ಸೊ ಇಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಆಗಲಿ,
ಯಾವುದು ಸದಾಶಿವರಾಯರು, ರಾಜಾರಾಯರು, ನಾಗಲಕ್ಷ್ಮಿ, ಚೀನಿ, ಆಮ್, ಲಕ್ಷ್ಮಿ, ಭಾಗೀರಥಮ್ಮ ಪ್ರತಿಯೊಂದು ಕ್ಯಾರೆಕ್ಟರು ತುಂಬ ಚೆನ್ನಾಗಿದೆ. ಸೊ ನೀವು ಕ್ಯಾರೆಕ್ಟರ್ ಏನೋ ಪುಸ್ತಕ ಓದಬೇಕಾದ್ರೆ ನಿಮ್ಗೆ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಬರಲಿ ಅಂತ ನೀವು ವೆಯ್ಟ್ ಮಾಡಲ್ಲ. ಸೊ ಯಾವ ಕ್ಯಾರೆಕ್ಟರ್ ಓದ್ತಿದ್ದೀರಾ ಆ ಟೈಮಲ್ಲಿ ಆ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿದೆ. ಪ್ರತಿಯೊಬ್ಬರಿಗೂ ನಾನು ರೆಕಮೆಂಡ್ ಮಾಡ್ತೀನಿ ಈ ಪುಸ್ತಕನ. ಅಷ್ಟು ಚೆನ್ನಾಗಿದೆ. ಒಂದು ಜೀವನದ ಮೌಲ್ಯಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಎಸ್ ಎಲ್ ಭೈರಪ್ಪ ಅವರು. ದಯವಿಟ್ಟು ಈ ಥರದ ಪುಸ್ತಕಗಳನ್ನ ಮಿಸ್ ಮಾಡ್ಕೋಬೇಡಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 545 ರುಪೀಸು. ನಾನು ಸ್ವಪ್ನ ಬುಕ್ ಹೌಸಲ್ಲಿ ತೊಗೊಂಡಿದ್ದು. ನಿಮಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸ್ಬೋದು, ಬಟ್ ಡೆಫಿನೆಟಾಗಿ ಹೇಳ್ತೀನಿ ಪುಸ್ತಕ ಹೋದ್ಮೇಲೆ 545 ರುಪೀಸ್ ಇದ್ರ ಮುಂದೆ ಏನೂ ಇಲ್ಲ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಪುಸ್ತಕ. ದಯವಿಟ್ಟು ಓದಿ. ಆದಷ್ಟು ಕನ್ನಡ ಪುಸ್ತಕಗಳನ್ನ ಓದಿ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವ್ದಾದ್ರು ಪುಸ್ತಕದ ಬಗ್ಗೆ ರಿವ್ಯೂ ಕೊಡಬೇಕಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಆ ಪುಸ್ತಕದ ಬಗ್ಗೆ ನಿಮಗೆ ರಿವ್ಯೂ ಕೊಡ್ತೀನಿ. ಸೊ ದಯವಿಟ್ಟು ನನ್ನ ಪೇಜ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಧನ್ಯವಾದಗಳು.